ಶರಾವತಿ ನದಿ, ಶರಾವತಿ ರಿವರ್ ಅಂತಾನೆ ಕರೆಯಲಾಗ್ತದೆ. ಶರಾವತಿ ನದಿ. ಶರಾವತಿ ನದಿ ಬಹುತೇಕವಾಗಿ ಈ ಶರಾವತಿ ನದಿ 2 ಜಿಲ್ಲೆಗಳ ಮೂಲಕವಾಗಿ ಇದು ಕ್ರಮಿಸುತ್ತೆ. 2 ಜಿಲ್ಲೆಗಳಲ್ಲಿ ಹರಿತಾ ಇರುವಂತ ಒಂದು ನದಿ ಅಂತ ಹೇಳಿ ಕರಿತೀವಿ ಇದನ್ನ. ಶರಾವತಿ ನದಿಯನ್ನ ಬಂದ್ರೆ ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಮತ್ತೆ ಉತ್ತರ ಕನ್ನಡ ಜಿಲ್ಲೆಗಳ ಮೂಲಕವಾಗಿ ಹರಿತಾ ಇರುವಂತ ಒಂದು ನದಿ ಶರಾವತಿ ನದಿ ಅಂತಾನೆ ಕರೆಯಲಾಗ್ತದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟುತ್ತಾ ಈ ನದಿ. ಶಿವಮೊಗ್ಗ ಜಿಲ್ಲೆಯ ಮೂಲಕವಾಗಿ ಹೊಸನಗರದಿಂದ ಸಾಗರದ ಮೂಲಕವಾಗಿ ಇದಕ್ಕೆ ಲಿಂಗನಮಕ್ಕಿ ಅಣೆಕಟ್ಟನ್ನ ಕಟ್ಟಿದ್ವಿ. ಒಂದು ಜೋಗ್ ಫಾಲ್ಸ್ ಅನ್ನ ಇದು ಕ್ರಿಯೇಟ್ ಅನ್ನ ಮಾಡ್ಕೊಂಡಿದೆ. ನಂತರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯನ್ನ ಪ್ರವೇಶ ಮಾಡ್ತದೆ. ಉತ್ತರ ಕನ್ನಡ ಜಿಲ್ಲೆಯನ್ನ ಪ್ರವೇಶ ಮಾಡಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಮೂಲಕವಾಗಿ ಅರಬ್ಬಿ ಸಮುದ್ರವನ್ನ ಹೋಗಿ ಸೇರ್ತಾ ಇರುವಂತ ಒಂದು ನದಿ ಅಂತೇಳಿ ಕರಿತೀವಿ ಇದನ್ನ. ಶರಾವತಿ ನದಿಯನ್ನ ಇಲ್ಲಿ ಕರೆಯಲಾಗ್ತದೆ. ರಿವರ್ ಶರಾವತಿ ನದಿ ಅಂತೇಳಿ ಕರಿತೀವಿ. ಓಕೆ, ನಿತ್ಯ ಹರಿದ್ವರ್ಣ ಕಾಡುಗಳ ಮೂಲಕವಾಗಿ ಹರಿತಾ ಇರುವಂತ ನದಿ ಇದು. ಕರ್ನಾಟಕ ರಾಜ್ಯದಲ್ಲಿ ಎವರ್ಗ್ರೀನ್ ಫಾರೆಸ್ಟ್ ಗಳ ಮೂಲಕವಾಗಿ, ನಿತ್ಯ ಹರಿದ್ವರ್ಣ ಕಾಡುಗಳ ಮೂಲಕವಾಗಿ ಹರಿದು ಕರ್ನಾಟಕ ರಾಜ್ಯದಲ್ಲೇ ಹುಟ್ಟಿ ಕರ್ನಾಟಕ ರಾಜ್ಯದಲ್ಲೇ ಅಂತ್ಯಗೊಳ್ತಾ ಇರುವಂತ ಒಂದು ನದಿ ಅಂತಾನು ಕೂಡ ಇದನ್ನ ಕರೀಬಹುದು. ಶರಾವತಿ ನದಿಯನ್ನ ಬಂದ್ರೆ ಶರಾವತಿ ನದಿಯನ್ನು ಇಲ್ಲಿ ಕರೆಯಲಾಗ್ತದೆ. ನೆಕ್ಸ್ಟ್, ಇದೇ ಶರಾವತಿ ನದಿಗೆನೆ ನಿಮ್ಗೆ ಅತ್ಯಂತ ಪ್ರಮುಖವಾಗಿರುವಂತದ್ದು ಓಕೆ, ನಿತ್ಯ ಹರಿದ್ವರ್ಣ ಕಾಡು ಸಂಶೋಧನಾ ಕೇಂದ್ರ ಎವರ್ಗ್ರೀನ್ ಫಾರೆಸ್ಟ್ ರಿಸರ್ಚ್ ಸೆಂಟರ್ ಇದೆ. ಓಕೆ, ಶಿವಮೊಗ್ಗ ಜಿಲ್ಲೆ ಆಗುಂಬೆ ಪ್ಲೇಸ್ ಅಲ್ಲಿ ಕಂಡು ಬರ್ತದೆ ಎವರ್ಗ್ರೀನ್ ಫಾರೆಸ್ಟ್ ರಿಸರ್ಚ್ ಸೆಂಟರ್ಸ್ ಅನ್ನ ಈ ನದಿ ದಂಡೆ ಮೇಲೆ ನಾವಿಲ್ಲಿ ನೋಡ್ಬೋದು. ಓಕೆ, ಶರಾವತಿ ರಿವರ್, ಶರಾವತಿ ನದಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರಮುಖವಾಗಿ ಪಶ್ಚಿಮ ಘಟ್ಟಗಳಲ್ಲಿ ಹರಿತಾ ಇರುವಂತ ಒಂದು ಮೇಜರ್ ಇಂಪಾರ್ಟೆಂಟ್ ರಿವರ್ ಅಂತಾನು ಕೂಡ ಇದನ್ನ ಕರೆಯಲಾಗ್ತದೆ ಶರಾವತಿ ನದಿಯನ್ನ ಬಂದ್ರೆ. ಓಕೆ, ಕರ್ನಾಟಕ ರಾಜ್ಯದಲ್ಲಿ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಅಲ್ಲಿ ಬರ್ತಾ ಇರುವಂತ ಒಂದು ಮೇಜರ್ ಇಂಪಾರ್ಟೆಂಟ್ ರಿವರ್ ಅಂತೀವಿ ಇದನ್ನ ಶರಾವತಿ ನದಿಯನ್ನ ಬಂದ್ರೆ. ಶರಾವತಿ ನದಿ ಪಶ್ಚಿಮ ಘಟ್ಟಗಳು ವೆಸ್ಟರ್ನ್ ಘಾಟ್ನ ಶಿವಮೊಗ್ಗ ಡಿಸ್ಟ್ರಿಕ್ಟ್, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು, ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಸಮೀಪದ ಅಂಬು ತೀರ್ಥ ಎನ್ನುವಂತ ಒಂದು ಮೌಂಟೇನ್ಸ್ ಅಲ್ಲಿ ಉಗಮವನ್ನ ಹೊಂದುವಂತ ನದಿ ಶರಾವತಿ ನದಿ ಅಂತ ಕರೆಯಲಾಗುತ್ತೆ ಇದನ್ನ. ಶರಾವತಿ ರಿವರ್, ಶರಾವತಿ ನದಿ ಇದು ಪಶ್ಚಿಮ ಘಟ್ಟಗಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬು ತೀರ್ಥ ಎನ್ನುವಂತ ಒಂದು ಪ್ಲೇಸ್ ಅಲ್ಲಿ ಉಗಮವನ್ನ ಹೊಂದುತ್ತಿರುವಂತ ನದಿ ಶರಾವತಿ ನದಿ ಅಂತೆಲ್ಲ ಕರಿತೀವಿ ಇದನ್ನ, ಶರಾವತಿ ನದಿ. ಓಕೆ, ಈ ಶರಾವತಿ ನದಿ ನಿತ್ಯ ಹರಿದ್ವರ್ಣ ಕಾಡುಗಳ ಮೂಲಕವಾಗಿ ಹರಿಯುವ ರಾಜ್ಯದ ಏಕೈಕ ನದಿ ಇದು. ಓಕೆ, ಇಸ್ ದ ಓನ್ಲಿ ರಿವರ್ ಆಫ್ ದ ಸ್ಟೇಟ್ ದ ಫ್ಲೋಯಿಂಗ್ ಎವರ್ಗ್ರೀನ್ ಫಾರೆಸ್ಟ್ ಗಳ ಮೂಲಕವಾಗಿ, ನಿತ್ಯ ಹರಿದ್ವರ್ಣ ಕಾಡುಗಳ ಮೂಲಕವಾಗಿ ರಾಜ್ಯದಲ್ಲಿ ಕ್ರಮಿಸ್ತಾ ಇರುವಂತ ಅತ್ಯಂತ ಒಂದು ಪ್ರಮುಖವಾದಂತ ನದಿ ಅಂತೇಳಿ ಕರಿತೀವಿ ಇದನ್ನ ಶರಾವತಿ ನದಿಯನ್ನ ಇಲ್ಲಿ ಕರೆಯಲಾಗುತ್ತೆ. ಶರಾವತಿ ನದಿಯನ್ನ ಇಲ್ಲಿ ಕರಿತೀವಿ. ನೆಕ್ಸ್ಟ್ ಏನಿದೆ ಮತ್ತೆ ಈ ಶರಾವತಿ ನದಿ? ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ, ವೆಸ್ಟರ್ನ್ ಘಾಟ್ ಅಲ್ಲಿ ಹುಟ್ಟಿ, ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಕರ್ನಾಟಕದ ವಾಯುವ್ಯ ದಿಕ್ಕಿನ ಮೂಲಕವಾಗಿ ಹರಿದು ನಾರ್ತ್ ವೆಸ್ಟ್ ಡೈರೆಕ್ಷನ್ಸ್ ಗಳ ಮೂಲಕವಾಗಿ ಫ್ಲೋ ಆಗಿ ಅರೇಬಿಯನ್ ಸಿ, ಹೊನ್ನಾವರ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಸಮೀಪದ ಅರೇಬಿಯನ್ ಸಿಯಲ್ಲಿ ಎಂಡಾಗ್ತಾ ಇರುವಂತ ಒಂದು ನದಿ ಅಂತಾನೆ ಕರೆಯಲಾಗುತ್ತೆ ಈ ನದಿಯನ್ನ ಇಲ್ಲಿ ಕರೆಯಲಾಗುತ್ತೆ. ಪಶ್ಚಿಮ ಘಟ್ಟಗಳಲ್ಲಿ ವಾಯುವ್ಯ ದಿಕ್ಕಿನ ಮೂಲಕವಾಗಿ ಹರಿದು ಓಕೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟುತ್ತೆ ಈ ನದಿ. ಅಲ್ಲಿಂದ ವಾಯುವ್ಯ ದಿಕ್ಕಿನ ಮೂಲಕವಾಗಿ ಹರಿದು ಉತ್ತರ ಕನ್ನಡ ಜಿಲ್ಲೆಯನ್ನ ಪ್ರವೇಶ ಮಾಡಿ ಉತ್ತರ ಕನ್ನಡ ಜಿಲ್ಲೆಯ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ನ ಹೊನ್ನಾವರ ತಾಲೂಕಿನಲ್ಲಿ ಬಂದು ಅಲ್ಲಿ ಅರಬ್ಬಿ ಸಮುದ್ರವನ್ನ ಸೇರುವಂತ ಒಂದು ನದಿ ಅಂತೇಳಿ ಕರಿತೀವಿ ಇದನ್ನ. ಶರಾವತಿ ನದಿಯನ್ನ ಇಲ್ಲಿ ಕರೆಯಲಾಗುತ್ತೆ, ಶರಾವತಿ ರಿವರ್ನ ಕರಿತೀವಿ. ಈ ಶರಾವತಿ ನದಿಯ ಅತಿ ಹೆಚ್ಚು ಜಲನಯನ ಪ್ರದೇಶ ಇರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಶರಾವತಿ ನದಿಯ ಇದರ ಅತಿ ಹೆಚ್ಚಿನ ಜಲನಯನ ಪ್ರದೇಶ ಕಂಡುಬರ್ತಾ ಇರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ಕಂಡುಬರ್ತದೆ ಶರಾವತಿ ನದಿ. ಈ ಶರಾವತಿ ನದಿಯ ಒಟ್ಟು ಉದ್ದ ಇರುವಂತದ್ದು 128 ಕಿಲೋಮೀಟರ್, 128 ಕಿಲೋಮೀಟರ್ ಉದ್ದವನ್ನ ಕ್ರಮಿಸುತ್ತೆ ಶರಾವತಿ ನದಿಯಲ್ಲಿ ಕ್ರಮಿಸುತ್ತೆ. 2 ಜಿಲ್ಲೆಗಳಲ್ಲಿ ಬಂದ ಇದರ ಒಟ್ಟು ಜಲನಯನ ಪ್ರದೇಶ ಉತ್ತರ ಕನ್ನಡ ಅಂಡ್ ಶಿವಮೊಗ್ಗ ಡಿಸ್ಟ್ರಿಕ್ಟ್, ಈ 2 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಬಂದ್ರೆ ಇದರ ಒಟ್ಟು ಜಲನಯನ ಪ್ರದೇಶ ಅಂತ ಬಂದ್ರೆ 2985 ಚದರ ಕಿಲೋಮೀಟರ್, 2985 ಸ್ಕ್ವೇರ್ ಫೀಟ್ ಕಿಲೋಮೀಟರ್ ಏರಿಯಾವನ್ನ ಕ್ರಮಿಸುತ್ತೆ ಶರಾವತಿ ನದಿಯಲ್ಲಿ ಕ್ರಮಿಸುತ್ತೆ. ಹುಟ್ಟದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟುತ್ತೆ ಈ ನದಿ.
ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಅಂಬು ತೀರ್ಥ ಎನ್ನುವಂತ ಪ್ಲೇಸ್ ಅಲ್ಲಿ ಹುಡ್ತಾ ಇರುವಂತ ನದಿ ಇದು. ಅಲ್ಲಿಂದ ರಿಟರ್ನ್ ಬರ್ತದೆ ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಗೆ ಬಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಸಮೀಪದಲ್ಲಿ ಬಂದು ಅರೇಬಿಯನ್ ಸೀಲಿ ಎಂಡ್ ಆಗ್ತಾ ಇರುವಂತ ಒಂದು ರಿವರ್ ಅಂತೇಳಿ ಕರೆಯಲಾಗ್ತದೆ ಇದನ್ನ, ಶರಾವತಿ ನದಿಯನ್ನ. 128 ಕಿಲೋಮೀಟರ್ ಇದರ ಟೋಟಲ್ ಲೆಂತ್ ಇರುವಂತದ್ದು. ಈ ನದಿದು 128 ಕಿಲೋಮೀಟರ್. ಇದರ ಟೋಟಲ್ ಒಟ್ಟು ಕ್ಯಾಚ್ಮೆಂಟ್ ಏರಿಯಾಸ್ ಅಂತ ಬಂದ್ರೆ ಶರಾವತಿ ನದಿಯ ಒಟ್ಟು ಜಲನಯನ ಪ್ರದೇಶ 2985 ಕಿಲೋಮೀಟರ್, ಅಂದ್ರೆ ಸರಿ ಸುಮಾರು 3000 ಚದರ ಕಿಲೋಮೀಟರ್ ಅಷ್ಟು ಒಂದು ಕ್ಯಾಚ್ಮೆಂಟ್ ಏರಿಯಾಸ್ ಅನ್ನ ಹೊಂದಿರುವಂತ ನದಿ ಅಂತಲೇ ಕರೆಯಲಾಗ್ತದೆ ಶರಾವತಿ ನದಿಯನ್ನ. ಬಂದ್ರೆ ಶರಾವತಿ ರಿವರ್. ಓಕೆ, ಈ ಶರಾವತಿ ನದಿ ಯಾವ 2 ಜಿಲ್ಲೆಗಳಿಗೆ ಸಂಬಂಧಪಟ್ಟಿದೆ, ಯಾವ 2 ಡಿಸ್ಟ್ರಿಕ್ಟ್ಸ್ ಗಳಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಶಿವಮೊಗ್ಗ ಅಂಡ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್, ಶಿವಮೊಗ್ಗ ಅಂಡ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ಸ್ ಗೆ ಸಂಬಂಧಪಟ್ಟಂಗಿರುವಂತ ಒಂದು ನದಿ ಅಂತೇಳಿ ಕರಿತೀವಿ ಶರಾವತಿ ನದಿಯನ್ನ. ಶರಾವತಿ ನದಿ ದಂಡೆ ಮೇಲೆ ಇರುವಂತ ಐತಿಹಾಸಿಕ ದೇವಾಲಯ ಶರಾವತಿ ನದಿ ದಂಡೆ ಮೇಲೆ. ಓಕೆ, ಒಂದು ಟೆಂಪಲ್ ಕಂಡು ಬರ್ತದೆ, ಟೆಂಪಲ್ ಆಫ್ ರಿವರ್ ಬ್ಯಾಂಕ್. ಶರಾವತಿ ರಿವರ್ ಬ್ಯಾಂಕ್ ಅಲ್ಲಿ ಕಂಡು ಬರ್ತಾ ಇರುವಂತ ಟೆಂಪಲ್ ಯಾವುದು ಅಂತ ಕೇಳಿದ್ರೆ ಸಿಗಂದೂರು ಚೌಡೇಶ್ವರಿ ಟೆಂಪಲ್, ಸಿಗಂದೂರು ಚೌಡೇಶ್ವರಿ ದೇವಾಲಯ. ಶರಾವತಿ ನದಿ ದಂಡೆ ಮೇಲೆ ಕಂಡು ಬರ್ತಾ ಇರುವಂತ ಒಂದು ದೇವಾಲಯ ಸಿಗಂದೂರು ಚೌಡೇಶ್ವರಿ ದೇವಾಲಯ. ಸಿಗಂದೂರು ಚೌಡೇಶ್ವರಿ ದೇವಾಲಯ ಈ ನದಿ ದಂಡೆ ಮೇಲೆ ಕಂಡು ಬರ್ತಾ ಇರುವಂತ ಒಂದು ಪ್ರಮುಖ ದೇವಾಲಯ ಅಂತ ಕರೆಯಲಾಗುತ್ತೆ. ಇದರ ಬಂದ್ರೆ ನೆಕ್ಸ್ಟ್ ಶರಾವತಿ ನದಿ. ಓಕೆ, ಇದರ ಒಳಹರಿವು ಪಶ್ಚಿಮ ಘಟ್ಟಗಳ ಬಂಡೆಗಳ ಪರ್ವತಗಳ ಮೂಲಕವಾಗಿ ಒಳಹರಿತಾ ಇರುವಂತ ಒಂದು ನದಿ ಅಂತೇಳಿ ಕರೆಯಲಾಗ್ತದೆ ಇದನ್ನ. ಓಕೆ, ಫಲವತ್ತಾದಂತ ಬಯಲು ಪ್ರದೇಶವನ್ನು ಕೂಡ ಇದು ಹೊಂದಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ಭಾಗದಲ್ಲಿ ಬಂದ್ರೆ ಇದು ಅತ್ಯಂತ ಫಲವತ್ತಾದಂತ ಒಂದು ಬಯಲು ಪ್ರದೇಶವನ್ನ ಹೊಂದಿರುವಂತ ಒಂದು ನದಿ ಅಂತಾನು ಕೂಡ ಇದನ್ನ ಕರೆಯಲಾಗ್ತದೆ. ಹಾಗಾಗಿ ಈ ಉತ್ತರ ಕನ್ನಡ ಮತ್ತೆ ಶಿವಮೊಗ್ಗ ಭಾಗದಲ್ಲಿ ಬಂದ್ರೆ ಅತ್ಯಂತ ಪ್ರಮುಖವಾದಂತ ಬಯಲು ಪ್ರದೇಶವನ್ನು ಹೊಂದಿರೋದ್ರಿಂದ ಈ ನದಿ. ಓಕೆ, ಈ ಭಾಗದಲ್ಲಿ ಅತಿ ಹೆಚ್ಚು ಅಡಿಕೆಯನ್ನ ಬೆಳೆಯಲಾಗ್ತದೆ. ಅಡಿಕೆ, ತೆಂಗು, ಭತ್ತದ ಕೃಷಿಗೆ ಅತ್ಯಂತ ಸಹಾಯಕವಾಗಿರುವಂತ ಒಂದು ನದಿ ಅಂತಾನು ಕೂಡ ಇದನ್ನ ಕರೀಬಹುದು ಶರಾವತಿ ನದಿಯನ್ನ ಬಂದ್ರೆ. ಓಕೆ, ಈ ಶರಾವತಿ ನದಿ ಉತ್ತರ ಕನ್ನಡ ಜಿಲ್ಲೆ ಮತ್ತೆ ಶಿವಮೊಗ್ಗ ಜಿಲ್ಲೆ 2 ಜಿಲ್ಲೆಗಳಲ್ಲಿ ಬಂದ್ರೆ ಜೀವ ವೈವಿಧ್ಯತ ಒಂದು ತಾಣವನ್ನು ಕೂಡ ಇದು ಹೊಂದಿರುವಂತದ್ದು. ಜೀವ ವೈವಿಧ್ಯತ ಒಂದು ಪ್ರದೇಶಕ್ಕೂ ಕೂಡ ಒಂದು ಹೆಸರುವಾಸಿಯಾಗಿರುವಂತ ಒಂದು ನದಿ ಅಂತಾನು ಕೂಡ ಇದನ್ನ ಕರೆಯಲಾಗ್ತದೆ ಶರಾವತಿ ನದಿಯನ್ನ ಬಂದ್ರೆ ಇಲ್ಲಿ ಕರಿಬಹುದು ಶರಾವತಿ ನದಿ. ಈ ಶರಾವತಿ ನದಿಗೆ ಅನೇಕ ಉಪನದಿಗಳು ಕಂಡು ಬರ್ತವೆ. ಶರಾವತಿ ನದಿಗಿರುವಂತ ಮೇಜರ್ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಯಾವುದು ಅಂತ ಕೇಳಿದ್ರೆ ನಂದಿ ಹೊಳೆ ಅಂತೇಳಿ ಬರ್ತದೆ. ನಂದಿ ಹೊಳೆ ಅಂತೇಳಿ ಕರಿತೀವಿ. ಹರಿದ್ರಾವತಿ ನದಿ ಅಂತೇಳಿ ಕರೆಯಲಾಗ್ತದೆ. ಹರಿದ್ರಾವತಿ ನದಿ, ನಂದಿ ಹೊಳೆ ನದಿ, ಮಾವಿನ ಹೊಳೆ ನದಿ. ಓಕೆ, ನೆಕ್ಸ್ಟ್ ಒಂದು ಬರ್ತದೆ ಇಲ್ಲಿ ಹಿಲ್ಜುರ್ಗಿ ನದಿ ಅಂತೇಳಿ ಕರಿತೀವಿ. ಎಣ್ಣೆ ಹೊಳೆ ನದಿ ಅಂತೇಳಿ ಕರಿತೀವಿ ಇದನ್ನ. ಓಕೆ, ಹುರ್ಲಿ ಹೊಳೆ ನದಿ ಅಂತೇಳಿ ಕರೆಯಲಾಗ್ತದೆ. ಮತ್ತೊಂದು ಬರ್ತದೆ ನಾಗೋಡಿ ಹೊಳೆ. ಇವು ಪ್ರಮುಖವಾಗಿ ಶರಾವತಿ ನದಿಯ ಉಪನದಿಗಳಾಗಿವೆ. ಶರಾವತಿ ರಿವರ್ನ ಮೇಜರ್ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಅಂತ ಕೇಳಿದ್ರೆ ನಂದಿ ಹೊಳೆ ಒಂದ್ ಗೊತ್ತಿರ್ಬೇಕು, ಹರಿದ್ರಾವತಿ ಒಂದ್ ಗೊತ್ತಿರ್ಬೇಕು, ಎಣ್ಣೆ ಹೊಳೆ ಒಂದ್ ಗೊತ್ತಿರ್ಬೇಕು, ಎಣ್ಣೆ ಹೊಳೆ. ಮತ್ತೊಂದು ಬರ್ತದೆ ಮಾವಿನ ಹೊಳೆ. ಇವು ಅತ್ಯಂತ ಪ್ರಮುಖವಾಗಿರುವಂತ ಶರಾವತಿ ನದಿಯ ಒಂದು ಉಪನದಿಗಳು ಅಂತೇಳಿ ಕರೆಯಲಾಗ್ತದೆ. ಶರಾವತಿ ರಿವರ್ನ ಮೇಜರ್ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಅಂತೇಳಿ ಕರಿತೀವಿ ಇದನ್ನ ಶರಾವತಿ ನದಿ ಬಂದ್ರೆ. ನೆಕ್ಸ್ಟ್ ಈ ಶರಾವತಿ ರಿವರ್ ವೆಸ್ಟರ್ನ್ ಘಾಟ್ ಪಶ್ಚಿಮ ಘಟ್ಟಗಳ ಮೂಲಕವಾಗಿ ಹರಿಯೋದ್ರಿಂದ ಈ ಶರಾವತಿ ನದಿ ಇದರ ಹೆಚ್ಚಿನ ಜಲನಯನ ಪ್ರದೇಶ ಏನಿದೆ ಮಳೆ ಕಾಡುಗಳಲ್ಲೇ ಕಂಡುಬರ್ತದೆ, ಎವರ್ಗ್ರೀನ್ ಫಾರೆಸ್ಟ್ ಗಳಲ್ಲೇ ಕಂಡುಬರ್ತದೆ. ಇದರ ಹೆಚ್ಚಿನ ಜಲನಯನ ಪ್ರದೇಶವನ್ನ ನಾವಿಲ್ಲಿ ನೋಡಬಹುದು. ಶರಾವತಿ ನದಿ ಹೆಚ್ಚಿನ ಜಲನಯನ ಪ್ರದೇಶ. ನೆಕ್ಸ್ಟ್ ಈ ಶರಾವತಿ ನದಿ ಹರಿಯುವಂತ ಪ್ರದೇಶ ಏನಿದೆ, ಈ ಶರಾವತಿ ಹರಿತಾ ಇರುವಂತ ಇದರ ಹೆಚ್ಚಿನ ಜಲನಯನ ಪ್ರದೇಶದಲ್ಲೇ ಕರ್ನಾಟಕದಲ್ಲಿ ಅತಿ ಹೆಚ್ಚು 2 ಮಳೆ ಬೀಳ್ತಾ ಇರುವಂತ ಪ್ರದೇಶಗಳು ಈ ಜಲನಯನ ಪ್ರದೇಶದಲ್ಲೇ ಕಂಡುಬರ್ತದೆ. ಗೊತ್ತಿರೋರು ಇದಕ್ಕೆ ಕಮೆಂಟ್ಸ್ ಅನ್ನ ಮಾಡಿ ನೋಡೋಣ. ಶರಾವತಿ ನದಿ ಬಯಲು ಪ್ರದೇಶ ಅಥವಾ ಶರಾವತಿ ರಿವರ್ನ ವಾಟರ್ ಕ್ಯಾಚ್ಮೆಂಟ್ ಏರಿಯಾಸ್ ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ 2 ಅತಿ ಹೆಚ್ಚು ಮಳೆ ಬೀಳ್ತಾ ಇರುವಂತ ಪ್ರದೇಶಗಳು ಇಲ್ಲಿ ಕಂಡುಬರ್ತವೆ. ಯಾವ್ದಿದೆ ಅದು? ಯಾವ 2 ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶಗಳು ಶರಾವತಿ ನದಿ ಬ್ಯಾಂಕ್ ಅಥವಾ ಶರಾವತಿ ರಿವರ್ ಬೆಸಿನ್ ಏರಿಯಾಸ್ ಅಲ್ಲಿ ಕಂಡು ಬರುತ್ತೆ. ಒಂದು ಕಂಡು ಬರ್ತದೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಇರುವಂತ ಆಗುಂಬೆ. ತೀರ್ಥಹಳ್ಳಿ ಭಾಗದಲ್ಲಿ ಬರ್ತಾ ಇರುವಂತ ಒಂದು ಆಗುಂಬೆ ಪ್ಲೇಸ್ ಇದರಲ್ಲಿ ಕಂಡು ಬರ್ತದೆ. ತೀರ್ಥಹಳ್ಳಿ ಪ್ರದೇಶದಲ್ಲಿ ಇರುವಂತ ಒಂದು ಆಗುಂಬೆ ಪ್ಲೇಸ್ ಒಂದು ಅತಿ ಹೆಚ್ಚು ಮಳೆ ಬೀಳ್ತಾ ಇರುವಂತ ಪ್ರದೇಶ ಇದರಲ್ಲಿ. ಎರಡನೇದು ಕಂಡು ಬರ್ತದೆ ಹೊಸನಗರ.
ಹೊಸನಗರ. ಈ ಹೊಸನಗರ ಜಿಲ್ಲೆಯಲ್ಲಿ ಕಂಡುಬರ್ತಾ ಇರುವಂತಹ ಹೊಸನಗರ ತಾಲೂಕಿನಲ್ಲಿ ಕಂಡುಬರ್ತಾ ಇರುವಂತಹ ಹುಲಿಕಲ್ ಪ್ರದೇಶ. ಹುಲಿಕಲ್ ಪ್ರದೇಶಗಳು. ಗುಡ್. ಓಕೆ, ಆಲ್ಮೋಸ್ಟ್ ಎಲ್ಲ ಆನ್ಸರ್ ಕೊಡ್ತಾ ಇದ್ರ ಇದಲ್ಲಿ. ಓಕೆ, ಇವು ಕರೆಕ್ಟ್ ಆಗುತ್ತಿರ್ಬೇಕಿಲ್ಲಿ, ಯಾಕಂದ್ರೆ ಈ ತರದ ಕ್ರಾಸ್ ಕ್ವಶನ್ಸ್ ಗಳು ಕೂಡ ಕೆಲವೊಂದ್ ಬಾರಿ ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆಗಳು ಇರ್ತವೆ. ಓಕೆ, ಶರಾವತಿ ನದಿ ಜಲನಯನ ಪ್ರದೇಶ ಮಳೆಕಾಡುಗಳನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಕಾಡುಗಳನ್ನ ಹೊಂದಿದೆ. ಹಾಗಾದ್ರೆ ಇದು ಮಳೆಕಾಡುಗಳು ಎವರ್ಗಿನ್ ಫಾರೆಸ್ಟ್ ಗಳ ಮೂಲಕನೇ ಫ್ಲೋ ಆಗುತ್ತೆ ಅಂತ ಕೇಳಿದ್ರೆ ಶರಾವತಿ ನದಿ. ಹಾಗಾದ್ರೆ ಈ ಶರಾವತಿ ನದಿ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಾ ಇರುವಂತ ಕರ್ನಾಟಕ ರಾಜ್ಯದ 2 ಸ್ಥಳಗಳು ಅಂತ ಕೇಳಿದ್ರೆ ನೀವೊಂದು ಬರಿಬೇಕಾಗತ್ತೆ. ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ, ಹೊಸನಗರ ತಾಲೂಕಿನಲ್ಲಿ ಬರ್ತಾ ಇರುವಂತಹ ಹುಲಿಕಲ್. ಈ 2 ಪ್ರದೇಶಗಳು ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ರೈನ್ಫಾಲ್ ಆಗ್ತಾ ಇರುವಂತದ್ದು ಪ್ಲೇಸ್ ಅಂತೇಳಿ ಕರೆಯಲಾಗ್ತದೆ. ಹಾಗಾಗೇನೆ ಈ ನದಿಯನ್ನ ಕರೀತಾ ಇರುವಂತದ್ದು ನಿತ್ಯ ಹರಿದ್ವರ್ಣ ಕಾಡುಗಳ ಮೂಲಕವಾಗಿ ಹರಿಯುವಂತ ಒಂದು ನದಿ ಅಂತೇಳಿ ಕರಿತೀವಿ ಇದನ್ನ ಶರಾವತಿ ನದಿಯನ್ನ. ಬಂದ್ರೆ ಶರಾವತಿ ರಿವರ್, ಶರಾವತಿ ನದಿಯನ್ನು ಇಲ್ಲಿ ಕರೆಯಲಾಗ್ತದೆ. ನೆಕ್ಸ್ಟ್, ಈ ಶರಾವತಿ ನದಿ ಸರಾಸರಿ ವಾರ್ಷಿಕ ಮಳೆ, ಈ ಶರಾವತಿ ನದಿಯ ವಾಟರ್ ಬೆಸ್ಸಿನ್ ಏರಿಯಾಸ್ ಅಲ್ಲಿ ಅಥವಾ ಇದರ ಜಲನಯನ ಪ್ರದೇಶದಲ್ಲಿ ಬಂದ್ರೆ ಇದು ಅತಿ ಹೆಚ್ಚಿನ ಮಳೆಯನ್ನ ಇದು ಪಡ್ಕೋತಾ ಇರುವಂತದ್ದು 6000 ಮಿಲಿಮೀಟರ್. ಓಕೆ, ಪಶ್ಚಿಮ ಭಾಗ ಇದರ ವೆಸ್ಟರ್ನ್ ಪಾರ್ಟ್ ಏರಿಯಾಸ್ ಏನಿದೆ 6000 ಮಿಲಿಮೀಟರ್ ಮಳೆಯನ್ನ ಪಡ್ಕೊಂಡ್ರೆ ಈ ನದಿಯ ಪೂರ್ವ ಭಾಗದಲ್ಲಿ ಬರ್ತಾ ಇರುವಂತ ಜಲನಯನ ಪ್ರದೇಶಗಳು 1700 ಮಿಲಿಮೀಟರ್ ಅಷ್ಟು ಮಳೆಯನ್ನ ಇಲ್ಲಿ ಪಡ್ಕೋತವೆ. ಓಕೆ, 2 ಭಾಗಗಳು ಇದರಲ್ಲಿ ಇರುವಂತದ್ದು. ಓಕೆ, ಯಾಕಂದ್ರೆ ಇಲ್ಲಿ ಕೊಡಚಾದ್ರಿ ಮೌಂಟೇನ್ ಕಂಡುಬರುತ್ತೆ, ಶಿವಮೊಗ್ಗ ಜಿಲ್ಲೆಯ ಕೊಡಚಾದ್ರಿ ಮೌಂಟೇನ್. ಆ ಕೊಡಚಾದ್ರಿ ಮೌಂಟೇನ್ ನ ವೆಸ್ಟರ್ನ್ ಪಾರ್ಟ್ ಇದರ ಪಶ್ಚಿಮ ಭಾಗದಲ್ಲಿ ಬಂದ್ರೆ 6000 ಮಿಲಿಮೀಟರ್ ಅಷ್ಟು ಮಳೆ ಆದ್ರೆ ಇದರ ಪೂರ್ವ ಭಾಗದಲ್ಲಿ ಬಂದ್ರೆ 1700 ಮಿಲಿಮೀಟರ್ ಅಷ್ಟು ಇಲ್ಲಿ ಮಳೆಯನ್ನ ಇಲ್ಲಿ ಪಡ್ಕೋತಾ ಇರುವಂತದ್ದು ಈ ಪ್ರದೇಶ ಅಂತಾನೆ ಕರಿಬಹುದು. ಓಕೆ, ಅದಕ್ಕೋಸ್ಕರನೇ ಅತಿ ಹೆಚ್ಚು ಮಳೆ ಬೀಳ್ತಾ ಇರುವಂತ ಪ್ರದೇಶ ಇರೋದ್ರಿಂದ ಶರಾವತಿ ನದಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾ ಇರುವಂತ ನದಿ ಅಂತ ಅರಿದೇನೆ ಅಷ್ಟೇ. ಅರ್ಥ ಆಯ್ತಾ? ಯಾಕೆ ಇದನ್ನ ಕರೀತಾರೆ? ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಹೈಡ್ರೋ ಎಲೆಕ್ಟ್ರಿಸಿಟಿಯನ್ನ ಯಾಕೆ ಇದು ಪ್ರೊಡ್ಯೂಸ್ ಮಾಡ್ತದೆ ಅಂತ ಕೇಳಿದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಾ ಇರುವಂತ ಪ್ರದೇಶ ಇರುವಂತದ್ದು ಶರಾವತಿ ಜಲನಯನ ಪ್ರದೇಶದಲ್ಲಿ. ಹಾಗಾಗಿ ಶರಾವತಿ ಜಲನಯನ ಪ್ರದೇಶ ಅತಿ ಹೆಚ್ಚು ಮಳೆಯನ್ನ ಪಡೆಯೋದ್ರಿಂದ ಇದು ಅತಿ ಹೆಚ್ಚು ಕರ್ನಾಟಕ ರಾಜ್ಯದಲ್ಲಿ ಜಲವಿದ್ಯುತ್ ಅನ್ನ ಉತ್ಪಾದನೆಯನ್ನ ಮಾಡ್ತದೆ. ಓಕೆ, ಜಲವಿದ್ಯುತ್ ಶಕ್ತಿಯ ಪ್ರಮುಖ ಮೂಲವಾಗಿರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ಶರಾವತಿ ನದಿ ಅಂತ ಕರೆಯಲಾಗ್ತದೆ. ನೆಕ್ಸ್ಟ್, ಇದರ ಜಲವಿದ್ಯುತ್ ಉತ್ಪಾದನಾ ಪ್ರಮಾಣ, ಶರಾವತಿ ನದಿಯ ಜಲವಿದ್ಯುತ್ ಉತ್ಪಾದನಾ ಪ್ರಮಾಣ ಅಂತ ಬಂದ್ರೆ 40% ಅಥವಾ 1469.2 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಅನ್ನ ಓಕೆ ಈ ಶರಾವತಿ ನದಿ ಪ್ರದೇಶದಲ್ಲಿ ಉತ್ಪಾದನೆಯನ್ನ ಮಾಡಲಾಗ್ತದೆ. ಓಕೆ, 40% ಅಷ್ಟು ನಮ್ಮಲ್ಲಿ ಹೈಡ್ರೋ ಎಲೆಕ್ಟ್ರಿಕಲ್ ಅನ್ನ ಪ್ರೊಡ್ಯೂಸ್ ಅನ್ನ ಮಾಡಿ ಕೊಡ್ತದೆ ಶರಾವತಿ ರಿವರ್ ಬೆಸ್ಸಿನ್ ಏರಿಯಾ. ಇದಕ್ಕೆ ಮೂಲ ಕಾರಣ ಅಂದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಾ ಇರುವಂತ ಪ್ರದೇಶಗಳು ಇರೋದ್ರಿಂದ. ಎಕ್ಸಾಂಪಲ್, ಒಂದು ಹುಲಿಕಲ್, ಮತ್ತೊಂದು ಆಗುಂಬೆ ಪ್ರದೇಶಗಳು. ಈ 2 ಪ್ರದೇಶಗಳು ಇದರಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಅದಕ್ಕೋಸ್ಕರನೇ ಇದು ನಮ್ಮ ರಾಜ್ಯದಲ್ಲಿ 40% ಜಲವಿದ್ಯುತ್ ಅನ್ನ ಉತ್ಪಾದನೆಯನ್ನ ಮಾಡಿಕೊಡ್ತದೆ ಶರಾವತಿ ನದಿ. ನೆಕ್ಸ್ಟ್, ಕರ್ನಾಟಕ ಸ್ಟೇಟ್ ಅಲ್ಲಿ ಲಾರ್ಜೆಸ್ಟ್ ಹೈಡ್ರೋ ಎಲೆಕ್ಟ್ರಿಕಲ್ ನ ಪ್ರೊಡ್ಯೂಸ್ ಮಾಡ್ತಾ ಇರುವಂತದ್ದು ರಿವರ್ ಯಾವುದು ಅಂತ ಕೇಳಿದ್ರೆ ಶರಾವತಿ. ಸೆಕೆಂಡ್ ರಿವರ್ ಇಸ್ ಕಾಳಿ, ಸೆಕೆಂಡ್ ಕಾಳಿ ನದಿ. ಇವು 2 ನದಿಗಳು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಅನ್ನ ಉತ್ಪಾದನೆಯನ್ನ ಮಾಡ್ತಾ ಇರುವಂತ ನದಿಗಳಲ್ಲಿ ಆಗಿರ್ತವೆ. ನೆಕ್ಸ್ಟ್, ಇದರಲ್ಲಿ ಬರ್ತಾ ಇರುವಂತ ವಾಟರ್ ಫಾಲ್ಸ್, ಜಲಪಾತಗಳು, ಶರಾವತಿ ನದಿಯಿಂದ ನಿರ್ಮಾಣಗೊಂಡಂತ ಜಲಪಾತಗಳು. ಈ ಶರಾವತಿ ನದಿಯಿಂದ ನಿರ್ಮಾಣಗೊಂಡಂತ ಜಲಪಾತಗಳಲ್ಲಿ ದ ಫಸ್ಟ್ ಒನ್ ಬರ್ತದೆ ಜೋಗ್ ವಾಟರ್ ಫಾಲ್ಸ್, ಜೋಗ ಜಲಪಾತ ಅಂತೇಳಿ ಕರಿತೀವಿ. ಜೋಗ ಜಲಪಾತ ಶರಾವತಿ ನದಿಯಿಂದ ನಿರ್ಮಾಣಗೊಂಡಂತ ಜಲಪಾತಗಳಲ್ಲಿ ಓಕೆ ಗೇರುಸಪ್ಪ ವಾಟರ್ ಫಾಲ್ಸ್ ಅಥವಾ ಇದನ್ನ ಜೋಗ ಜಲಪಾತ ಅಂತೇಳಿ ಕರಿತೀವಿ. ಜೋಗ್ ವಾಟರ್ ಫಾಲ್ಸ್ ಅಂತೇಳಿ ಕರಿತೀವಿ. ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದಾಗಿದೆ. ಓಕೆ, ನಮ್ಮ ಇಂಡಿಯಾದಲ್ಲಿ ಕಂಡು ಬರ್ತಾ ಇರುವಂತ ಹೈಯೆಸ್ಟ್ ವಾಟರ್ ಫಾಲ್ಸ್ ಗಳಲ್ಲಿ ಇದು ಕೂಡ ಒಂದು ಅಂತೇಳಿ ಕರಿತೀವಿ. ಜೋಗ್ ವಾಟರ್ ಫಾಲ್ಸ್ ಅಂತೇಳಿ ಕರೆಯಲಾಗ್ತದೆ. ಜೋಗ್ ವಾಟರ್ ಫಾಲ್ಸ್ ಎಲ್ಲಿದೆ? ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಇದೆ. ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಕಂಡು ಬರ್ತಾ ಇರುವಂತದ್ದು ಜೋಗ ಜಲಪಾತ. ಜೋಗ ಜಲಪಾತ ಇಲ್ಲಿ ಇರುವಂತದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ. ಓಕೆ, ಇದೇ ಜೋಗ ಜಲಪಾತಕ್ಕೇನೆ ತಂದಿರುವಂತದ್ದು ರೂಪ್ ವೇ ಪ್ರಾಜೆಕ್ಟ್. ರೂಪ್ ವೇಗಳನ್ನ ಇಲ್ಲಿ ತಂದಿರುವಂತದ್ದು ಕೇಬಲ್ ಟ್ಯಾಕ್ಸಿ ಅಥವಾ ರೂಪ್ ವೇಗಳು ಅಂತ ಕರೆಯಲಾಗ್ತದೆ. ಜೋಗ ಜಲಪಾತಕ್ಕೆ ತರ್ತಾ ಇರುವಂತದ್ದು ರೂಪ್ ವೇ ಪ್ರಾಜೆಕ್ಟ್. ಯಾವ ಸ್ಕೀಮ್ ನಡಿಯಲ್ಲಿ ರೂಪ್ ವೇ ಪ್ರಾಜೆಕ್ಟ್ ಅನ್ನ ತರಲಾಗ್ತಿದೆ ಅಂತ ಕೇಳಿದ್ರೆ ಪರ್ವತಮಾಲಾ
ಮಾಲಾ ಪರ್ವತಮಾಲಾ ಯೋಜನೆಯಲ್ಲಿ ತರ್ತಾ ಇರುವಂತ ಒಂದು ಪ್ರಾಜೆಕ್ಟ್ ಯಾವ್ದು ಅಂತ ಕೇಳಿದ್ರೆ ರೂಪ್ವೇ ಪ್ರಾಜೆಕ್ಟ್ ಅಂತೇಳಿ ಕರಿತೀವಿ. ಜೋಗ ಜಲಪಾತ ಏನಿದೆ ಇದು ಜೋಗ ಜಲಪಾತಕ್ಕೆ ಮೇಲ್ಭಾಗದಲ್ಲಿ ಕೇಬಲ್ ಟ್ಯಾಕ್ಸಿಗಳ ಮೂಲಕವಾಗಿ ಕೇಬಲ್ ಕಾರ್ಗಳ ಮೂಲಕವಾಗಿ ವೀಕ್ಷಣೆಯನ್ನ ಮಾಡೋದಕ್ಕೋಸ್ಕರವಾಗಿ ತರ್ತಾ ಇರುವಂತ ಒಂದು ಸ್ಕೀಮ್ ಇದು ರೂಪೇ ಯೋಜನೆ ಅಥವಾ ಪರ್ವತಮಾಲಾ ಯೋಜನೆಯಲ್ಲಿ ತರ್ತಾ ಇರುವಂತದ್ದು. ಇದಕ್ಕೆ ಜೋಗ ವಾಟರ್ ಫಾಲ್ಸ್ ಅಂತೇಳಿ ಕರೆಯಲಾಗ್ತದೆ. ಇದು 4 ಜರಿಗಳ ಮೂಲಕವಾಗಿ ಹರಿತಾ ಇರುವಂತದ್ದು. ರಾಜ ರೋರರ್ ರಾಣಿ ರಾಕೆಟ್ ಎನ್ನುವಂತ 4 ಜರಿಗಳ ಮೂಲಕವಾಗಿ ಹರಿತಾ ಇರುವಂತ ಒಂದು ಜಲಪಾತ ಅಂತ ಕರಿತೀವಿ. ಇದನ್ನ ಜೋಗ ಜಲಪಾತವನ್ನ ಇಲ್ಲಿ ಕರೆಯಲಾಗ್ತದೆ. ಜೋಗ ವಾಟರ್ ಫಾಲ್ಸ್ ಅನ್ನ ಇಲ್ಲಿ ಕರಿತೀವಿ. ನೆಕ್ಸ್ಟ್ ಇದೊಂದು ಕ್ವಶನ್ ಕೇಳಿದಾನೆ, ಆನ್ಸರ್ ನ ಕೊಡಿ. ಓಕೆ, ಮೈನಾರಿಟಿ ಫ್ರೀ ಕೋಚಿಂಗ್ ಡಿಪಾರ್ಟ್ಮೆಂಟ್, ಮೈನಾರಿಟಿ ಫ್ರೀ ಕೋಚಿಂಗ್ ಅಲ್ಲಿ ಕೇಳಿರುವಂತ ಕ್ವಶನ್ ಇದು. ಓಕೆ, KS ಮತ್ತೆ UPSC ಫ್ರೀ ಕೋಚಿಂಗ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದಿರುವಂತ ಕ್ವಶನ್. ಏನಿದೆ ಕ್ವಶನ್ ಅಂತ ಕೇಳಿದ್ರೆ, ಜೋಗ ಜಲಪಾತವು ನೇತ್ರಾವತಿ ನದಿಯಿಂದ ಸೃಷ್ಟಿಯಾಗಿದೆ. ಜೋಗ್ ವಾಟರ್ ಫಾಲ್ಸ್ ಇಸ್ ಫಾರ್ಮಡ್ ಬೈ ದಿ ನೇತ್ರಾವತಿ ರಿವರ್ ಅಂತೇಳಿ ಕೇಳ್ತಾ ಇದ್ದಾನೆ. ನೇತ್ರಾವತಿ ನದಿಯಿಂದ ಜೋಗ ಜಲಪಾತ ನಿರ್ಮಾಣಗೊಂಡಿದೆ. ತಪ್ಪು. ನೇತ್ರಾವತಿ ವಾಟರ್ ಫಾಲ್ಸ್ ಕ್ರಿಯೇಟ್ ಆಗಿರುವಂತದ್ದು ಶರಾವತಿ ರಿವರ್ ಇಂದ, ಶರಾವತಿ ನದಿಯಿಂದ ಸೃಷ್ಟಿಗೊಂಡಿರುವಂತ ಒಂದು ಜಲಪಾತ ಅಂತೇಳಿ ಕರಿತೀವಿ ಇದನ್ನ. ಓಕೆ, ಜೋಗ ಜಲಪಾತವನ್ನ ಬಂದ್ರೆ ಹಾಗಾಗಿ ಆನ್ಸರ್ ಇದು ತಪ್ಪಾಗುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ಇಲ್ಲಿ ರಾಂಗ್ ಆಗುತ್ತೆ. ನೆಕ್ಸ್ಟ್, ಚಿರಾಪುಂಜಿ, ಮೇಘಾಲಯದ ಚಿರಾಪುಂಜಿ, ಮೇಘಾಲಯದ ಬಳಿ ಇರುವಂತಹ ಚಿರಾಪುಂಜಿಯಲ್ಲಿ ಇರುವಂತಹ ನೌಕಾಲಿಕೈ ವಾಟರ್ ಫಾಲ್ಸ್ ಭಾರತದ ಅತಿ ಎತ್ತರದಿಂದ ಧುಮುಕುತ್ತಿರುವಂತ ಜಲಪಾತವಾಗಿದೆ. ನಮ್ಮ ಭಾರತದಲ್ಲಿ ಬಂದ್ರೆ ಅತ್ಯಂತ ಹೈಟ್ ಇಂದ ಧುಮುಕ್ತಾ ಇರುವಂತ ಒಂದು ವಾಟರ್ ಫಾಲ್ಸ್ ಅಂತಾನು ಕೂಡ ಇದನ್ನ ಕರೆಯಲಾಗ್ತದೆ. ನೌಕಾಲಿ ವಾಟರ್ ಫಾಲ್ಸ್ ಅನ್ನ ಬಂದು ಎಲ್ಲಿದೆ? ಮೇಘಾಲಯ ರಾಜ್ಯದ ಚಿರಾಪುಂಜಿ ಎನ್ನುವಂತ ಪ್ಲೇಸ್ ಅಲ್ಲಿ ಇರುವಂತ ನೌಕಾಲಿ ವಾಟರ್ ಫಾಲ್ಸ್. ಇದು ಎರಡನೇ ಸ್ಟೇಟ್ಮೆಂಟ್ ಇಲ್ಲಿಗೆ ಸರಿಯಾಗುತ್ತೆ. ನೆಕ್ಸ್ಟ್, ಎಲಿಫೆಂಟಾ ವಾಟರ್ ಫಾಲ್ಸ್, ಎಲಿಫೆಂಟಾ ಜಲಪಾತ ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಎಲಿಫೆಂಟಾ ವಾಟರ್ ಫಾಲ್ಸ್ ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಕರೆಕ್ಟಾ ಇದು? ಎಲಿಫೆಂಟಾ ವಾಟರ್ ಫಾಲ್ಸ್ ಮಹಾರಾಷ್ಟ್ರ ರಾಜ್ಯದಲ್ಲಿ ಇದೆ ಅಂತೇಳಿ ಕೇಳ್ತಾ ಇದ್ದೇನೆ. ಎಲಿಫೆಂಟಾ ವಾಟರ್ ಫಾಲ್ಸ್ ಮಹಾರಾಷ್ಟ್ರದಲ್ಲಿ ಇರುವಂತದ್ದು. ಓಕೆ, ಎಲಿಫೆಂಟಾ ಶಿಲೆಗಳಿಲ್ಲಿ ನೋಡ್ಬೋದು. ಎಲಿಫೆಂಟಾ ಬೆಟ್ಟಗಳಿಲ್ಲಿ ಕಂಡು ಬರ್ತವೆ. ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಿದಂತ ಎಲಿಫೆಂಟಾ ಗುಹೆಗಳು ಎಲ್ಲಿದೆ ಅಂದ್ರೆ ಮಹಾರಾಷ್ಟ್ರದಲ್ಲಿದೆ. ಎಲಿಫೆಂಟಾ ವಾಟರ್ ಫಾಲ್ಸ್ ಅಂದ್ರೂ ಒಂದೇ, ಅಥವಾ ಇದನ್ನ ಕನ್ನಡದಲ್ಲಿ ಕೇಳ್ಬೇಕಂದ್ರೆ ಆನೆ ಜಲಪಾತ, ಎಲಿಫೆಂಟಾ ಜಲಪಾತ, ಆನೆ ಜಲಪಾತ ಅಂತೇಳಿ ಕೇಳಿದಾನೆ. ಈ ಕ್ವಶನ್ಸ್ ಅನ್ನ ಆಲ್ರೆಡಿ ನಿಮ್ಗೆ PSI 2019 ಕೇಳಿರುವಂತ ಕ್ವಶನ್ಸ್ ಅಲ್ಲಿ ಇದೆ. ಬೇಕಾದ್ರೆ ಇದನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, PSI 2019 ಅಲ್ಲಿ ಕೇಳಿರುವಂತ ಕ್ವಶನ್ಸ್ ಅಲ್ಲಿ ಉಂಟು. ಇದು ಏನ್ ಕೇಳಿದಾನೆ ಅಂದ್ರೆ ಕೇಳಿದ್ರೆ ಸಿಂಪಲ್, ಎಲಿಫೆಂಟಾ ವಾಟರ್ ಫಾಲ್ಸ್ ಅಥವಾ ಆನೆ ಜಲಪಾತ ಯಾವ ರಾಜ್ಯದಲ್ಲಿ ಇದೆ? ಇದು ಮಹಾರಾಷ್ಟ್ರದಲ್ಲಿ ಬರಲ್ಲ, ಮೇಘಾಲಯ ರಾಜ್ಯದಲ್ಲಿ ಬರ್ತದೆ. ಇದು ಮೇಘಾಲಯ ರಾಜ್ಯದಲ್ಲಿ ಕಂಡು ಬರ್ತಾ ಇರುವಂತದ್ದು ಎಲಿಫೆಂಟಾ ವಾಟರ್ ಫಾಲ್ಸ್ ಅಂತೇಳಿ ಕರೆಯಲಾಗ್ತದೆ. ಎಲಿಫೆಂಟಾ ಜಲಪಾತ ಎಲ್ಲಿದೆ? ಮೇಘಾಲಯ ರಾಜ್ಯದಲ್ಲಿ ಇರುವಂತದ್ದು. ಎಲಿಫೆಂಟಾ ಗುಹೆಗಳಿದೆ ಮಹಾರಾಷ್ಟ್ರದಲ್ಲಿ ಇದೆ ಅಷ್ಟೇ. ಎಲಿಫೆಂಟಾ ಗುಹೆಗಳಿರುವಂತದ್ದು ಮಹಾರಾಷ್ಟ್ರದಲ್ಲಿ. ಎಲಿಫೆಂಟಾ ವಾಟರ್ ಫಾಲ್ಸ್ ಇರುವಂತದ್ದು ಮೇಘಾಲಯ ರಾಜ್ಯದಲ್ಲಿ ಇದೆ. ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ಕೂಡ ಇಲ್ಲಿಗೆ ರಾಂಗ್ ಆಗುತ್ತೆ. ಮೊದಲನೇದು ರಾಂಗ್, ಮೂರನೇದು ರಾಂಗ್. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ರೆ ಆನ್ಸರ್ ಎ ಮಾತ್ರ ಇದಕ್ಕೆ ಸರಿಯಾಗಿರುವಂತದ್ದು. ಎರಡನೇ ಸ್ಟೇಟ್ಮೆಂಟ್ ಏನಿದೆ ಇದು ಮಾತ್ರ ಸರಿಯಾಗಿರುವಂತದನ್ನ ನಾವಿಲ್ಲಿ ನೋಡ್ಬೋದು.